ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಎಷ್ಟೋ ಬಾರಿ ಹೋಗುವಾಗ ರಸ್ತೆಯ ಪಕ್ಕದಲ್ಲೇ ಮನೆಗಳು, ಹೋಟೆಲ್ಗಳು, ಮಸೀದಿಗಳು, ದರ್ಗಾಗಳು ಎಲ್ಲವೂ ನೋಡೋಕೆ ಕಾಣಿಸುತ್ತವೆ. ಅದ್ಯಾವುದು ಬಹುತೇಕ ಜಾಗಗಳು ಅಲ್ಲಿ ಏನೆಲ್ಲ ಮಾಡಿಕೊಂಡಿರ್ತಾರೋ ಅವರದ್ದು ಯಾರದ್ದು ಆಗಿರೋದೇ ಇಲ್ಲ. ಬದಲಾಗಿ ನ್ಯಾಷನಲ್ ಹೈವೇ ಅಥಾರಿಟಿಗೆ ಸೇರಿರುತ್ತೆ. ಆದರೂ ನಮ್ಮಪ್ಪಂದಿರದ್ದೇ ಜಾಗ ಅನ್ನೋ ಥರ ಯಾರೋ ಏನನ್ನೋ ಮಾಡಿಕೊಂಡು ಅಲ್ಲೇ ಇರ್ತಾರೆ. ಅದರಲ್ಲೂ ಮಸೀದಿ ದರ್ಗಾಗಳು ಇದ್ದರೆ ಮುಗಿದೇ ಹೋಯ್ತು. ಅಲ್ಲಿ ತೆರವು ಮಾಡಬೇಕು ಅಂದರೆ, ರಸ್ತೆಯನ್ನು ಮತ್ತೆ ಏನಾದರೂ ಅಗಲೀಕರಣ ಮಾಡಬೇಕು ಅಂದರೆ ಕೇಂದ್ರ ಸರ್ಕಾರವೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಇದು ನ್ಯಾಷನಲ್ ಹೈವೇ ಜಾಗ ಖಾಲಿ ಮಾಡಿಸಿಕೊಡಿ ಅಂತ ಅರ್ಜಿಗಳನ್ನು ಹಾಕಿ ಆ ಕೇಸಿನ ತೀರ್ಪು ಬರೋವರೆಗೂ ಕಾಯ್ತಾ ಇರಬೇಕು. ಇಂತಹ ಕಟ್ಟಡಗಳಿಂದ ಎಷ್ಟೋ ಸಲ ಬಹಳಷ್ಟು ಅಪಘಾತಗಳು ಆಗಿರೋದನ್ನು ನಾವೆಲ್ಲ ನೋಡಿದ್ದೀವಿ. ಆ ಅಪಘಾತಗಳು ಆದಾಗ ಕೂಡ ಅಪಘಾತ ಮಾಡಿಕೊಂಡವನಿಗೂ ಪರಿಹಾರ, ಅಕ್ರಮವಾಗಿ ಕಟ್ಟಡ ಕಟ್ಟಿಕೊಂಡವನಿಗೂ ಪರಿಹಾರವನ್ನು ಸರ್ಕಾರವೇ ಕೊಟ್ಟಿರುತ್ತೆ. ಅದಕ್ಕೆಲ್ಲ ಕಾರಣ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರೋ ಆಸ್ತಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರಬೇಕು. ಆದರೆ ಕೆಲವೊಂದು ರಾಜ್ಯ ಸರ್ಕಾರಗಳು ಆ ಆಸ್ತಿ ರಾಜ್ಯ ಸರ್ಕಾರಕ್ಕೆ ಸೇರಬೇಕು, ಅದನ್ನು ನಾವೇ ನೋಡಿಕೊಳ್ತೀವಿ ಅನ್ನೋದನ್ನು ಹೇಳಿಕೊಳ್ತಾ ಇದ್ವು. ಆದರೆ ಈಗ ಸುಪ್ರೀಂ ಕೋರ್ಟ್ ರಸ್ತೆಯ ಪಕ್ಕದಲ್ಲಿ ಒಂದು ಸಲ ವಶಕ್ಕೆ ಪಡೆದ ನಂತರ ಅದು ಯಾರದ್ದು, ಅಲ್ಲಿರೋ ಕಟ್ಟಡಗಳನ್ನು ಏನು ಮಾಡಬೇಕು ಅನ್ನೋ ಮತ್ತೊಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದೆ. ಇಲ್ಲಿ ಈ ಸಲ ದೇಶದ ಪ್ರಜೆಗಳಿಗೆ ಅವರ ಜವಾಬ್ದಾರಿಯನ್ನು ಕೊಟ್ಟಿದೆ. ಹಾಗಾದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಆ ಐತಿಹಾಸಿಕ ತೀರ್ಪು ಯಾವುದು, ಅಲ್ಲಿ ಹೇಳಿರೋದೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಇಂಥದ್ದೊಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಡುತ್ತೆ ಅನ್ನೋದನ್ನು ಯಾರು ಊಹೆಯನ್ನು ಕೂಡ ಮಾಡಿರಲ್ಲ. ರಾಷ್ಟ್ರೀಯ ಹೆದ್ದಾರಿಗಳ ಸುತ್ತ ಅತಿಕ್ರಮಣ ಮಾಡಿಕೊಂಡು ನಮ್ಮ ಅಪ್ಪಂದೇ ಜಾಗ ಅನ್ನೋ ಥರ ಒಂದಷ್ಟು ಅಂಗಡಿಗಳು, ಮಸೀದಿಗಳು, ದರ್ಗಾಗಳು, ಹೋಟೆಲ್ಗಳು ಅವೆಲ್ಲವನ್ನ ನೆಲಸಮ ಮಾಡೋಕ್ಕೆ ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಭಾರತದಲ್ಲಿ ವಕ್ಫ್ ವಿಚಾರಣೆ ನಡೀತಾ ಇದೆ. ಇಡೀ ರಾಷ್ಟ್ರದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಇದ್ರೆ ಅಚ್ಚರಿಯ ಆದೇಶ ಸುಪ್ರೀಂ ಕೋರ್ಟಿಂದ ಬಂದಿದೆ. ರಾಷ್ಟ್ರೀಯ ಹೆದ್ದಾರಿಗಳ ಅಕ್ಕಪಕ್ಕದಲ್ಲಿ ಅತಿಕ್ರಮಣ ಮಾಡಿಕೊಂಡು ಅವುಗಳನ್ನು ನೆಲಸಮ ಮಾಡೋಕೆ ಇದ್ದ ಅಡೆತಡೆಯನ್ನು ಸುಪ್ರೀಂ ಕೋರ್ಟ್ ಈಗ ಕ್ಲಿಯರ್ ಮಾಡಿ ಕೊಟ್ಟಿದೆ. ಅದರಲ್ಲೂ ಯೋಗಿ ಆದಿತ್ಯನಾಥ್, ದೇವೇಂದ್ರ ಫಡ್ನವೀಸ್, ಹೇಮಂತ್ ಬಿಸ್ವಾ ಶರ್ಮಾ ಇವರಿಗಂತೂ ಇನ್ನೂ ದೊಡ್ಡದಾದ ಬಲ ಬಂದ ಹಾಗೆ. ಈ ತೀರ್ಪನ್ನು ಜಸ್ಟಿಸ್ ಅಭಯ್ ಓಕಾ ಮತ್ತು ಜಸ್ಟಿಸ್ ಅಗಸ್ಟಿನ್ ಜಾರ್ಜ್ ಮಸೀಹ ಅವರು ಇದ್ದಂತಹ ದ್ವಿಸದಸ್ಯ ಪೀಠ ಕೊಟ್ಟಿದೆ. ಈಗಾಗಲೇ ಜಸ್ಟಿಸ್ ಅಗಸ್ಟಿನ್ ಜಾರ್ಜ್ ಮಸೀಹ ಇದ್ದಾರಲ್ಲ, ಇವರು ವಕ್ಫ್ ವಿಚಾರಣೆ ನಡೀತಾ ಇರೋ ದ್ವಿಸದಸ್ಯ ಪೀಠದಲ್ಲೂ ಇದ್ದಾರೆ ಅನ್ನೋದು ಗಮನಾರ್ಹ. ಸುಪ್ರೀಂ ಕೋರ್ಟಲ್ಲಿ ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟ ಹಾಗೆ ಒಂದು ಅರ್ಜಿಯನ್ನು ಹಾಕಲಾಗಿತ್ತು. ಇದು ಯಾವುದೇ ಸಣ್ಣ ಪುಟ್ಟ ಅರ್ಜಿ ಅಲ್ಲ. ಯಾಕಂದರೆ ಒಂದು ಸಲ ಸುಪ್ರೀಂ ಕೋರ್ಟಲ್ಲಿ ತೀರ್ಪು ಬಂದರೆ ಅದು ಇಡೀ ದೇಶಕ್ಕೆ ಕೊಡೋ ಆದೇಶ ಆಗಿರುತ್ತೆ. ಇಲ್ಲಿ ಹೈವೇ ಅಂದಮೇಲೆ ಅದರ ಅಕ್ಕಪಕ್ಕದಲ್ಲಿ ಆಸ್ತಿಗಳು ಇದ್ದೇ ಇರುತ್ತವೆ. ಅದೆಲ್ಲವನ್ನ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಹಣವನ್ನು ಕೊಟ್ಟು ಆಸ್ತಿಯನ್ನು ಖರೀದಿ ಮಾಡಿರುತ್ತೆ. ಇದರ ಕುರಿತು ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಇಲ್ಲಿಯವರೆಗೂ ಕೆಲ ರಾಜ್ಯಗಳು ಈ ಜಾಗ ನಮ್ಮದು, ನಿರ್ವಹಣೆಯನ್ನು ನಾವೇ ಮಾಡಿಕೊಳ್ತೀವಿ ಅನ್ನೋದನ್ನು ಹೇಳ್ತಾ ಅಲ್ಲಿ ಒಂದಷ್ಟು ಹೋಟೆಲ್ಗಳು, ಒಂದಷ್ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು, ಮತ್ತೊಂದಷ್ಟು ಮನೆಗಳು ಅವರಿಗೆ ಬೇಕಾದವರಿಗೆ ಕೊಟ್ಕೊಂಡಿದ್ರು. ಇನ್ನೊಂದಷ್ಟು ದರ್ಗಾಗಳು, ಮಸೀದಿಗಳನ್ನು ಕಟ್ಟೋಕ್ಕೆ ಕೂಡ ಜಾಗವನ್ನು ಕೊಟ್ಟಿದ್ರು. ಅದರಲ್ಲೂ ಓಲೈಕೆ ಮಾಡೋ ರಾಜ್ಯಗಳಲ್ಲಿ ಹಿಂದೂಗಳಿಗೆ ಯಾವುದನ್ನು ಕೊಟ್ಟಿರೋ ಉದಾಹರಣೆಗಳು ಇಲ್ಲ. ಅಲ್ಲಿ ಕೊಟ್ಟಿರೋದು ಮನೆಗಳನ್ನು, ಕಟ್ಟಡಗಳನ್ನು ಕಟ್ಟಿಕೊಂಡಿರೋದು 90% ಮುಸ್ಲಿಮರೇ. ಕೇವಲ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಮಾತ್ರ ಅಲ್ಲ, ರೈಲ್ವೆ ಟ್ರ್ಯಾಕುಗಳ ಬಳಿ, ರೈಲ್ವೆ ನಿಲ್ದಾಣಗಳ ಬಳಿ ಅಕ್ರಮವಾಗಿ ಕಟ್ಟಡಗಳನ್ನು ಕಟ್ಕೊಂಡು ಅಲ್ಲಿ ರೈಲ್ವೆ ಇಲಾಖೆ ಉನ್ನತೀಕರಣ ಮಾಡೋಕ್ಕೆ ರೈಲ್ವೆ ಜಾಗವನ್ನು ಬಿಟ್ಟುಕೊಡಿ ಎಂದಾಗ, ಅಯ್ಯೋ ನಾವು 30 ವರ್ಷದಿಂದ ಇಲ್ಲ ಇದ್ದೀವಿ ಸ್ವಾಮಿ, ನಾವ್ಯಾಕೆ ಖಾಲಿ ಮಾಡಬೇಕು, ನಮ್ಮ ಮಸೀದಿ ಕೂಡ ಇದೆ, ದರ್ಗಾ ಕೂಡ ಇಲ್ಲೇ ಇದೆ, ಅದೇಗೆ ನಿಮ್ಮದಾಗುತ್ತೆ ಅಂತ ಅದೆಷ್ಟೋ ಕೇಸುಗಳು ಸುಪ್ರೀಂ ಕೋರ್ಟುಗಳಿಗೆ ಹೋಗಿ ಸುಪ್ರೀಂ ಕೋರ್ಟ್ ಅವರಿಗೆಲ್ಲ ಬೇರೆ ಕಡೆ ಮನೆಗಳನ್ನು ಮಾಡಿಕೊಟ್ಟು ಖಾಲಿ ಮಾಡಿಸಿ ಅನ್ನೋ ಆದೇಶವನ್ನು ಕೆಲವೊಂದು ಕೇಸುಗಳಲ್ಲಿ ಕೊಟ್ಟಿರೋದನ್ನು ನಾವೆಲ್ಲರೂ ನೋಡಿದ್ದೀವಿ. ಆದರೆ ಈಗ ಬಂದಿರೋ ತೀರ್ಪು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತೀರ್ಪುಗಳು ಬರುತ್ತವೆ ಅನ್ನೋದರ ದಿಕ್ಸೂಚಿ ಆಗ್ತಾ ಇದೆ. ಮೊದಲೆಲ್ಲ ಇದೇ ವಿಚಾರಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮಧ್ಯೆ ಒಂದಷ್ಟು ತಿಕ್ಕಾಟಗಳು ನಡೀತಾನೆ ಇದ್ವು. ಈಗ ನೋಡಿದರೆ ಸುಪ್ರೀಂ ಕೋರ್ಟ್ ಎಲ್ಲದಕ್ಕೂ ಅಂತ್ಯವನ್ನು ಹೇಳ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಗಳ ಅಕ್ಕಪಕ್ಕದಲ್ಲಿರೋ ಆಸ್ತಿಗಳು ರಾಜ್ಯ ಸರ್ಕಾರಕ್ಕೆ ಸೇರಿದ್ದಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ ಸೇರಬೇಕು. ಅದರ ನಿರ್ವಹಣೆಯನ್ನು ಕೇಂದ್ರ ಸರ್ಕಾರವೇ ಮಾಡಬೇಕು ಅನ್ನೋ ಆದೇಶವನ್ನು ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ಹೆದ್ದಾರಿಗಳಲ್ಲಿ ಅಪಘಾತಗಳು ಹೆಚ್ಚಾಗ್ತಾ ಇವೆ. ಅದರಲ್ಲೂ ಬಹಳಷ್ಟು ಅಪಘಾತಗಳು ಆಗ್ತಾ ಇರೋದು ರಸ್ತೆ ಬದಿಯಲ್ಲಿರೋ ಕಟ್ಟಡಗಳಿಂದ. ಆಗ ಅದಕ್ಕೆ ಪರಿಹಾರವನ್ನು ಸರ್ಕಾರ ಅಲ್ಲಿ ಅಪಘಾತ ಮಾಡಿಕೊಂಡವನಿಗೂ ಕೊಡಬೇಕು, ಇಲ್ಲಿ ಕಟ್ಟಡ ಡ್ಯಾಮೇಜ್ ಆಗಿದೆ ಅಂತ ಅವನಿಗೂ ಪರಿಹಾರ ಕೊಡಬೇಕು. ಅಲ್ಲಿರೋ ಕಟ್ಟಡಗಳಾದರೂ ಲೀಗಲ್ ಆಗಿವೆಯಾ ಅಂದರೆ ಖಂಡಿತ ಇರಲ್ಲ. ಅವೆಲ್ಲ ಅಕ್ರಮವಾಗಿ ಕಟ್ಟಿರೋ ಕಟ್ಟಡಗಳು.
ಮೊದಲು ಈ ಜಾಗಗಳ ನಿರ್ವಹಣೆಯನ್ನು ಕೇಂದ್ರ ಸರ್ಕಾರ ಮಾಡಿಕೊಳ್ಳುತ್ತೆ ಅಂತ ರಾಜ್ಯ ಸರ್ಕಾರ ಮಾಡಿಕೊಳ್ಳುತ್ತೆ ಅಂತ ಕೇಂದ್ರ ಸರ್ಕಾರ ನಿರ್ವಹಣೆಯನ್ನು ಸರಿಯಾಗಿ ಮಾಡ್ತಾ ಇರಲಿಲ್ಲ. ಈಗ ಸಂಪೂರ್ಣ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ವಹಿಸಿಕೊಟ್ಟಿದೆ. ಅಕ್ರಮವಾಗಿ ರಾಷ್ಟ್ರೀಯ ಹೆದ್ದಾರಿ ಸುತ್ತಲೂ ಯಾವುದೇ ಕಟ್ಟಡಗಳು ಇದ್ರೋ ಅವುಗಳನ್ನು ಬುಲ್ಡೋಸರ್ ತಂದು ನೆಲಸಮ ಮಾಡಿ ಅನ್ನೋದನ್ನು ಸುಪ್ರೀಂ ಕೋರ್ಟೇ ಹೇಳ್ತಾ ಇದೆ. ಗೆಳೆಯರೆ, ಯೋಗಿ ಆದಿತ್ಯನಾಥ್ ಇದೇ ಕೆಲಸವನ್ನು ಮಾಡುವಾಗ ಒಂದಷ್ಟು ಮುಲ್ಲಾಗಳು ಜೊತೆಗೆ ರಾಜಕಾರಣಿಗಳು ಸುಪ್ರೀಂ ಕೋರ್ಟ್ಗೆ ಓಡಿ ಹೋಗಿದ್ರು. ಸ್ವಾಮಿ, ನಮ್ಮ CM ಏನು ಹೇಳಿದ್ರು ಕೇಳ್ತಾ ಇಲ್ಲ, ಇದ್ದಕ್ಕಿದ್ದ ಹಾಗೆ ಬುಲ್ಡೋಸರ್ ತಗೊಂಡು ಬಂದು ಎಲ್ಲವನ್ನ ನೆಲಸಮ ಮಾಡ್ತಾ ಇದ್ದಾರೆ, ನಮ್ಮನ್ನ ಕಾಪಾಡಿ ಅಂತ. ಅವೆಲ್ಲವೂ ಅಕ್ರಮ ಕಟ್ಟಡಗಳೇ ಆಗಿರ್ತಾ ಇದ್ವು. ಆಗಿದ್ದ CJI ಚಂದ್ರಚೂಡ್ ಅವರು ಇದೆಲ್ಲ ತಪ್ಪು, ಅವರಿಗೆ ನೋಟಿಸ್ ಕೊಡಬೇಕು, ಅದಾದ ಮೇಲೆ ಅವರು ದಾಖಲೆ ಕೊಡೋದಕ್ಕೆ ಒಂದಷ್ಟು ಸಮಯಾವಕಾಶ ಕೊಡಬೇಕು, ಇಲ್ಲ ಅಂದರೆ ಅವರು ಕೋರ್ಟ್ಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಡಿ, ಅಲ್ಲಿ ಹೋಗಿ ಅವರು ಅರ್ಜಿಯನ್ನು ಹಾಕಿಕೊಳ್ಳಲಿ, ಎಲ್ಲ ಮುಗಿದ ಮೇಲೆ ಆ ಕಟ್ಟಡವನ್ನು ನೆಲಸಮ ಮಾಡಬೇಕು ಅನ್ನೋ ಆದೇಶವನ್ನು ಕೊಟ್ಟಿದ್ರು. ಅಲ್ಲಿ ಒಂದು ಸಲ ಕೋರ್ಟ್ಗೆ ಹೋದರೆ ಅದೆಷ್ಟು ವರ್ಷಗಳು ಆಗುತ್ತೆ ತೀರ್ಪು ಬರೋದಕ್ಕೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಅದರಲ್ಲೂ ಅಕ್ರಮವಾಗಿ ಕಟ್ಟಡಗಳನ್ನು ಕಟ್ಟಿಕೊಂಡವನು ಒರಿಜಿನಲ್ ಆಗಿರೋ ದಾಖಲೆಗಳನ್ನು ಎಲ್ಲಿಂದ ತಗೊಂಡು ಬರ್ತಾನೆ ಹೇಳ್ರಿ. ಈಗ ಬಂದಿರೋ ತೀರ್ಪು ನಾಳೆ ಎಲ್ಲರೂ ಅಕ್ರಮವಾಗಿ ಕಟ್ಟಿರೋ ಕಟ್ಟಡಗಳನ್ನು ನೆಲಸಮ ಮಾಡೋಕ್ಕೆ ಒಂದಷ್ಟು ಫ್ರೀ ಮಾಡಿಕೊಟ್ಟಿದೆ ಅನ್ನೋದು ಮಾತ್ರ ಸತ್ಯ. ಅದರಲ್ಲೂ ಈಗ ಬಂದಿರೋ ಆದೇಶದ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿಗಳ ಪಕ್ಕದಲ್ಲೇ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಆಗಿದ್ದರೆ ಅವುಗಳನ್ನು 3 ತಿಂಗಳ ಒಳಗೆ ನೆಲಸಮವನ್ನು ಮಾಡಿ ಅದರ ವರದಿಗಳನ್ನು ಪ್ರತಿ 3 ತಿಂಗಳಿಗೊಮ್ಮೆ ಸುಪ್ರೀಂ ಕೋರ್ಟ್ಗೆ ಕೊಡಬೇಕಾಗತ್ತೆ. ಇದನ್ನು ಕೂಡ ಸುಪ್ರೀಂ ಕೋರ್ಟ್ ಉಲ್ಲೇಖವನ್ನು ಮಾಡಿದೆ. ಬರೀ ಇಷ್ಟೇ ಆಗಿದ್ರೆ ಪರವಾಗಿಲ್ಲ, ಆದರೆ ಈ ಸಲ ದೇಶದ ನಾಗರಿಕರೇ ಕಂಪ್ಲೇಂಟ್ ಮಾಡೋ ಅಧಿಕಾರವನ್ನು ಕೊಡಲಾಗಿದೆ. ನಾವೆಲ್ಲೋ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಹೋಗ್ತಾ ಇರ್ತೀವಿ, ಅಲ್ಲಿ ಯಾವುದೇ ಕಟ್ಟಡವನ್ನು ಅಕ್ರಮವಾಗಿ ಕಟ್ಟಿದ್ದಾರೆ, ಆಸ್ತಿಗಳನ್ನು ಅತಿಕ್ರಮಣವನ್ನು ಮಾಡಿಕೊಂಡಿದ್ದಾರೆ ಅಂತ ನಮಗೆ ಅನ್ನಿಸಿದ್ರೆ ಅದನ್ನು ರಾಜಮಾರ್ಗ ಯಾತ್ರಾ ಅನ್ನೋ ಆ್ಯಪಲ್ಲಿ ಫೋಟೋ ತೆಗೆದು ಅಪ್ಲೋಡ್ ಮಾಡಿದರೆ ಅದನ್ನು ಕೇಂದ್ರ ಸರ್ಕಾರ ನೋಡಿ ಅದು ಅಕ್ರಮವಾಗಿ ಅತಿಕ್ರಮಣ ಆಗಿದ್ರೆ ಅದನ್ನು ನೆಲಸಮ ಮಾಡೋ ಕೆಲಸವನ್ನು ಮಾಡಲಾಗತ್ತೆ. ಆದರೂ ಒಂದಷ್ಟು ಜನರಿಗೆ ಅಯ್ಯೋ ಸುಮ್ಮನೆ ಇರಿ ಸರ್, ಇದೆಲ್ಲ ಆಗುತ್ತಾ, ನಮ್ಮ ರಾಜ್ಯ ಸರ್ಕಾರದ ಆ್ಯಪ್ಗಳೇ ಒಂಥರ ವರ್ಕ್ ಆಗಲ್ಲ, ಇದೆಲ್ಲಿಂದ ಆಗುತ್ತೆ ಅಂತ ಕೇಳಬಹುದು. ಇನ್ನು ಕೆಲವರಿಗೆ ರಾಜ್ಯ ಸರ್ಕಾರದಲ್ಲೂ ಕಳ್ಳರೇ ಇದ್ದಾರೆ, ಕೇಂದ್ರ ಸರ್ಕಾರದಲ್ಲೂ ಒಂದಷ್ಟು ಕಳ್ಳರೇ ಇದ್ದಾರೆ, ಅಲ್ಲಿರೋ ಅಧಿಕಾರಿಗಳು ಇದನ್ನೆಲ್ಲ ಎಲ್ಲಿಂದ ಮಾಡ್ತಾರೆ ಅಂತ ಹೇಳಬಹುದು. ಆದರೆ ಈ ಬಾರಿ ಅಂತಹ ಕೆಲಸವನ್ನು ಮಾಡೋಕ್ಕೆ ಆಗದ ರೀತಿ ಎಲ್ಲವನ್ನು ಸುಪ್ರೀಂ ಕೋರ್ಟ್ ಮಾನಿಟರಿಂಗ್ ಮಾಡೋ ನಿರ್ಧಾರವನ್ನು ಮಾಡಿದೆ. ನಾವು ಇಲ್ಲಿ ರಾಜಮಾರ್ಗ ಯಾತ್ರಾ ಆ್ಯಪಲ್ಲಿ ಯಾವುದೇ ಫೋಟೋ ಹಾಕಿದರೂ ಅದನ್ನು ಸುಪ್ರೀಂ ಕೋರ್ಟ್ ನೋಡುತ್ತೆ. ಅದರ ಕುರಿತಾದ ವಿವರಗಳನ್ನು 3 ತಿಂಗಳಿಗೆ ಒಂದು ಸಲ ಸುಪ್ರೀಂ ಕೋರ್ಟ್ಗೆ ಇವು ಏನು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದೆಯಲ್ಲ ಇದು ಕೊಡಬೇಕಾಗತ್ತೆ. ಅದರಲ್ಲೂ ಹೆದ್ದಾರಿಗಳು, ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳ ಸುತ್ತಲೂ ಸುಮ್ಮನೆ ನೋಡೋಕ್ಕೆ ಹೋದರೂ ಅಕ್ರಮವಾಗಿ ಕಟ್ಟಡಗಳನ್ನು ಕಟ್ಟಿಕೊಂಡಿರ್ತಾರೆ. ಅದನ್ನು ಪ್ರಶ್ನೆ ಮಾಡಿ ಖಾಲಿ ಮಾಡಿಸೋಕೆ ಹೋದರೆ ಅಲ್ಲಿರೋ ಮಸೀದಿಗಳನ್ನು, ಚರ್ಚ್ಗಳನ್ನು, ದರ್ಗಾಗಳನ್ನು ತೋರಿಸಿ ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋದನ್ನು ಮಾತಾಡ್ತಾರೆ. ಹಾಳಾಗಿ ಹೋಗಲಿ, ಯಾವನದ್ದೋ ಪ್ರೈವೇಟ್ ಆಸ್ತಿಗಳು ಇಲ್ಲಿ ಇದ್ದಾರಾ ಅಥವಾ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಅವುಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರಾ ಅಂತ ನೋಡಿದರೆ ಅವೆಲ್ಲವೂ ನಿರ್ಮಾಣ ಆಗಿರೋದು ಸಾರ್ವಜನಿಕರ ಆಸ್ತಿಯಲ್ಲಿ. ಆದರೆ ಈಗ ಯಾವ ರೀತಿಯ ಕ್ರಮವನ್ನು ತಗೊಂಡಿದ್ದಾರೆ ಅನ್ನೋ ಪ್ಲಾನ್ ಆಫ್ ಆ್ಯಕ್ಷನ್ ಅನ್ನು ಪ್ರತಿ 3 ತಿಂಗಳಿಗೊಮ್ಮೆ ಸುಪ್ರೀಂ ಕೋರ್ಟ್ಗೆ ಕೊಡಬೇಕಾಗತ್ತೆ. ಹಾಗೇನಾದರೂ ಸಾರ್ವಜನಿಕರು ಫೋಟೋ ಹಾಕಿದ ನಂತರ 3 ತಿಂಗಳ ಒಳಗೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂದರೆ ಅದನ್ನು ನಾವೇ ನೋಡಿಕೊಳ್ತೀವಿ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಅದಕ್ಕಾಗಿ ರಾಜಮಾರ್ಗ ಯಾತ್ರಾ ಆ್ಯಪ್ ಮಾಡಿದ್ದಾರೆ. ಕೇವಲ ಇಲ್ಲಿ ಆ್ಯಪ್ ಮಾಡಿ ನಿದ್ರೆಯನ್ನು ಮಾಡೋ ಹಾಗಿಲ್ಲ. ಯಾಕಂದರೆ ಈ ಆ್ಯಪಲ್ಲಿ ಸುಮ್ಮನೆ ನಾವು ಫೋಟೋ ಹಾಕಿದರೆ ತಗೊಂಡು ನೋಡಿಕೊಂಡು ಸುಮ್ಮನೆ ಇರೋದಕ್ಕೆ ಆಗಲ್ಲ. ಇಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಒಟ್ಟು ಬಂದಿರೋ ಅಪ್ಲಿಕೇಶನ್ಗಳೆಷ್ಟು, ದೂರುಗಳೆಷ್ಟು, ಅದರಲ್ಲಿ ಒತ್ತುವರಿ ಆಗಿರೋದೆಷ್ಟು, ಅದರಲ್ಲಿ ತೆರವುಗೊಳಿಸಿರೋದೆಷ್ಟು ಎಲ್ಲ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಅದನ್ನು ಪ್ರತಿಯೊಬ್ಬ ನಾಗರಿಕನು ನೋಡೋ ಥರ ಇರುತ್ತೆ. ಹಾಗಾಗಿ ಇದು ಸುಮ್ಮನೆ ನಮ್ಮಲ್ಲೂ ಒಂದು ಆ್ಯಪ್ ಇದೆ ಆದರೆ ಅದು ಕೆಲಸ ಮಾಡಲ್ಲ ಅನ್ನೋ ಥರ ಇರಲ್ಲ. ಎಲ್ಲ ಕಡೆ ಜಾಹೀರಾತುಗಳನ್ನು ಕೊಡಬೇಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ರಾಜಮಾರ್ಗ ಯಾತ್ರಾ ಆ್ಯಪ್ ಪ್ರತಿ ನಾಗರಿಕನಿಗೂ ಗೊತ್ತಿರಬೇಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿರೋದನ್ನು ನೋಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಅಕ್ರಮವಾಗಿ ಯಾವುದೇ ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡಿದ್ರೆ ಯಾವ ರೀತಿಯ ಆದೇಶ ಬರುತ್ತೆ ಅನ್ನೋದನ್ನು ನಾವೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಂತಹ ತೀರ್ಪುಗಳು ದೇಶದ ಪರವಾಗಿ ಕೆಲಸ ಮಾಡೋ ಯೋಗಿ ಆದಿತ್ಯನಾಥ್, ದೇವೇಂದ್ರ ಫಡ್ನವೀಸ್, ಹಿಮಂತ್ ಬಿಸ್ವಾ ಶರ್ಮಾ ಇಂತಹ ಬಹಳಷ್ಟು ಮುಖ್ಯಮಂತ್ರಿಗಳಿಗೆ ದೊಡ್ಡದಾದ ಬಲವನ್ನು ಕೊಡುತ್ತೆ ಅನ್ನೋದು ಮಾತ್ರ ಸತ್ಯ. ಆಮೇಲೆ ಕೇಳಬೇಡಿ ನಮ್ಮ ಸಿದ್ದರಾಮಯ್ಯ ಏನು ದೇಶ ಪ್ರೇಮಿ ಅಲ್ವಾ ಸಾರ್ ಅಂತ, ಅದು ನೀವೇ ಅರ್ಥ ಮಾಡ್ಕೊಳ್ಳಿ, ನಾನು ಯಾಕೆ ಪದೇ ಪದೇ ಹೇಳಬೇಕು. ಇದು ಗೆಳೆಯರೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪು ಈಗ ದೇಶದಾದ್ಯಂತ ಐತಿಹಾಸಿಕ ತೀರ್ಪು ಅನ್ನಿಸಿಕೊಳ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.